ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ನವನಿರ್ಮಾಣ ವೇದಿಕೆ ಜಿಲ್ಲಾ ಅಧ್ಯಕ್ಷರಾದ ಶಿವಾನಂದ ಲಕ್ಷ್ಮಣ್ ಸಮ್ಮಕ್ಕನವರ್ ಇವರ ನೇತೃತ್ವದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ಹುಕ್ಕೇರಿ ಇವರಿಗೆ ಸಂಕೇಶ್ವರ ಶಾಖಾ ಅಧಿಕಾರಿಗಳ ಕಚೇರಿ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು. ಈ ಮನವಿಯಲ್ಲಿ ಈ ಹಿಂದೆ ಪೇಪರ್ ಬಾಂಡ್ಗಳ ಮೇಲೆ ಷರತ್ತುಬದ್ಧವಾಗಿ ಒಪ್ಪಂದದ ಮೇಲೆ ಮನೆಗಳಿಗೆ ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿಕೊಡುತ್ತಿದ್ದರು, ಹೊಸ ಕನೆಕ್ಷನ್ ಕೊಡುತ್ತಿದ್ದರು. ಆದರೆ ಇತ್ತೀಚೆಗೆ ದಿನಗಳಲ್ಲಿ ಈ ವ್ಯವಸ್ಥೆಯನ್ನು ಬಂದ್ ಮಾಡಲಾಗಿದೆ. ಇದರಿಂದ ಸಾರ್ವಜನಿಕರ ತುಂಬಾ ಕಷ್ಟಕರವಾಗಿದೆ. ಎಷ್ಟು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಅವಕಾಶ ವಂಚಿತವಾಗಿದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ತೊಂದರೆ ಆಗುತ್ತಿದೆ. ಆದ ಕಾರಣ ತಾವು ಇತ್ತ ಕಡೆ ಗಮನ ಹರಿಸಿ ಮೊದಲಿನಂತೆ ಬಾಂಡ್ಗಳ ಪೇಪರ್ಗಳ ಆಧಾರದ ಮೇಲೆ ಷರತ್ತುಬದ್ಧವಾಗಿ ಮನೆಗಳಿಗೆ ಕರೆಂಟ್ಗಳ ಕೊಡುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಎಂದು ಈ ಮೂಲಕ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತಿ ಅರುಣ್ ಬಿಜಾಪುರೆ, ಬಶೀರ್ ಝಾರಿ, ಸುರೇಶ್ ನೇಮಾನೆ, ಸಂಗಮೇಶ್ವರ್, ಅಂಜನೇಯ ನೇಮಾನಿ, ಸುಧೀರ್ ಗೌಡ ಪಾಟೀಲ್, ವಿಜಯ್ ಜೈಕರ್, ಮುಖಂಡರಾದ ರೂಪ್ ಸಿಂಗ್ ನಾಯ್ಕ್, ವಿನಾಯಕ್ ಸತ್ನಾಯಕ್, ಪರಶುರಾಮ್ ಚಾಳ್ಕೆ ಹಾಗೂ ಕರ್ನಾಟಕ ನವನಿರ್ಮಾಣ ವೇದಿಕೆಯ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಇವತ್ತು ಸಂಕೇಶ್ವರ ನಗರದಲ್ಲಿ ಕರ್ನಾಟಕ ನವನಿರ್ಮಾಣ ವೇದಿಕೆ ವತಿಯಿಂದ ಈ ಹುಕ್ಕೇರಿ ವಿದ್ಯುತ್ ಗ್ರಾಮೀಣ ಸಹಕಾರಿ ಸಂಘದ ಸಂಕೇಶ್ ಶಾಖಾ ಮುಖಾಂತರ ನಾವೆಲ್ಲ ಕರ್ನಾಟಕ ನವನಿರ್ಮಾಣ ವೇದಿಕೆಯವರು ಕೇಳಿಕೊಳ್ಳೋದೇನಪ್ಪ ಅಂದ್ರೆ ಸಂಕೇಶ್ವರ ನಗರದಲ್ಲಿ ಆಗಿರ್ಬೋದು ಅಥವಾ ಹುಕ್ಕೇರಿ ತಾಲೂಕಿನಲ್ಲಿ ಆಗಿರ್ಬೋದು, ಈ ಮೊದಲು ಏನಪ್ಪ ಅಂದ್ರೆ ಕೆಲವೊಂದು ಮನೆಗಳಿಗೆ ಏನಪ್ಪ ಅಂದ್ರೆ ಈ ವಿದ್ಯುತ್ ವ್ಯವಸ್ಥೆ ಕೊಡಬೇಕಾದ್ರೆ ಬಾಂಡ್ಗಳ ಮ್ಯಾಗ ಆಧಾರ ಮ್ಯಾಗ ಅಗ್ರಿಮೆಂಟ್ ಮಾಡ್ಕೊಂಡು ಷರತ್ತುಬದ್ಧವಾಗಿ ಏನಪ್ಪ ಅಂದ್ರೆ ಮೊದಲು ಮೀಟರ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಆದರೆ ಇತ್ತೀಚಿನ ದಿನಗಳು ಏನಾಯ್ತು ಅಂದ್ರೆ ಈ ವ್ಯವಸ್ಥೆಯನ್ನು ಬಂದ್ ಮಾಡಲಾಗಿದೆ. ಬಾಂಡ್ ಪೇಪರ್ ಮ್ಯಾಗ ಏನಪ್ಪ ಅಂದ್ರೆ ಯಾವುದೇ ಮೀಟರ್ಗಳನ್ನು ಕೊಡ್ತಾ ಇಲ್ಲ. ಅದರಿಂದ ಸಾರ್ವಜನಿಕವಾಗಿ ಸಮಸ್ಯೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಈ ವಿದ್ಯುತ್ ಸಹಕಾರ ಸಂಘಕ್ಕೆ ಈ ಕಮಿಟಿ ಆಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ಕೇಳ್ಕೊಳ್ತಕ್ಕಂಥ ವಿನಂತಿ ಏನಪ್ಪ ಅಂದ್ರೆ ಈ ಎಲ್ಲ ಸಂಕೇಶ್ ನಗರದ ನಾಗರಿಕರಾಗಿ ಕೇಳ್ಕೊಳ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಈ ಮೊದಲಿನ ಥರ ಏನು ಮಾಡಪ್ಪ ಅಂದ್ರೆ ಈ ಬಾಂಡ್ ಮ್ಯಾಗ ಈ ಮನೆಗಳಿಗೆ ಕೆಲವೊಂದು ತಾಂತ್ರಿಕ ದೋಷಗಳಿರೋದ್ರಿಂದ ತಾಂತ್ರಿಕ ಸಮಸ್ಯೆಯಿಂದ ಆ ಉತ್ತಾರಗಳಾಗಿರ್ಬೋದು ಪೂರೈಕೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮೊದಲು ಏನು ಮಾಡ್ತಿದ್ಪ ಅಂದ್ರೆ ಬಾಂಡ್ಗಳ ಮ್ಯಾಗ ಷರತ್ತುಬದ್ಧವಾಗಿ ವಿಟ್ರನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅದೇ ರೀತಿಯಾಗಿ ಈಗ ಕೆಲವೊಂದು ದಿನಗಳಿಂದ ಏನಪ್ಪ ಅಂದ್ರೆ ಆ ಒಂದು ವ್ಯವಸ್ಥೆಯನ್ನು ಬಂದ್ ಮಾಡಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಎಷ್ಟೋ ಮನೆಗಳಿಗೆ ಕರೆಂಟ್ ವ್ಯವಸ್ಥೆಯಿಂದ ವಂಚಿತರಾಗ್ತಾ ಇದ್ದಾರೆ. ಆ ಮನೆಗಳಿಗೆ ಕರೆಂಟ್ ಇರೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸ ಮೇಲೆ ಕೂಡ ಒಂದು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಈ ಕರೆಂಟ್ ಏನಪ್ಪ ಅಂದ್ರೆ ಮೂಲಭೂತ ಸೌಕರ್ಯ, ಗಾಳಿ, ನೀರು, ಬೆಳಕು, ನೀರು ಇವೆಲ್ಲ ಏನಪ್ಪ ಅಂದ್ರೆ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯ ಇರುತ್ತೆ. ಇದರಿಂದ ಯಾವುದೇ ಒಬ್ಬ ನಾಗರಿಕ ಕೂಡ ವಂಚಿತರಾಗಬಾರ್ದು ಅಂತಕ್ಕಂಥ ನಮ್ಮ ಭಾವನೆ. ಅದಕ್ಕೋಸ್ಕರ ಈ ವಿದ್ಯುತ್ ಸಹಕಾರ ಸಂಘದವರಿಗೆ ತಾಲೂಕಾ ವ್ಯವಸ್ಥಾಪಕರಿಗೆ ನಾವು ಮಾಡ್ಕೊಳ್ತಕ್ಕಂಥ ಮನವಿ ಏನಪ್ಪ ಅಂದ್ರೆ ತಾವು ತಮ್ಮ ಜನರಲ್ ಬಾಡಿ ಮೀಟಿಂಗ್ದಾಗ ಈ ಒಂದು ವಿಷಯವನ್ನು ತರ ಹಾಕೊಂಡು ಏನಪ್ಪ ಅಂದ್ರೆ ಮೊದಲಿನ ಥರ ಪುನಃ ಷರತ್ತುಬದ್ಧವಾಗಿ ಬಾಂಡ್ಗಳ ಮ್ಯಾಗ ಏನಪ್ಪ ಅಂದ್ರೆ ಕರೆಂಟ್ ಮೀಟ್ರ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ರಿ. ಅದೇ ರೀತಿ ಸಂಕೇಶ್ವರ ನಗರದಲ್ಲಿ ಏನಪ್ಪ ಅಂದ್ರೆ ಎಷ್ಟೋ ಬೀದಿಗಳಲ್ಲಿ ಏನಪ್ಪ ಅಂದ್ರೆ ವೈರ್ಗಳು ಕೆಳಗೆ ಜೋತ್ ಬಿದ್ದಾವೆ. ಆ ಟಾಟಾ ಎಸಿ ಅವರಿಗೆ ವಾಹನಗಳಿಗೆ ಸಂಚಾರಕ್ಕೆ ಭಾಳಷ್ಟು ಅನಾನುಕೂಲ ಆಗ್ತಾ ಇದೆ. ವೈರ್ಗಳು ಹರಿದು ಏನಪ್ಪ ಅಂದ್ರೆ ರಸ್ತೆ ಮ್ಯಾಗ ಬೀಳ್ತಾ ಇದ್ದಾವೆ. ಮತ್ತು ಮನೆಗಳ ಮ್ಯಾಗ ಎಷ್ಟೋ ಸ್ಲಾಬ್ಗಳ ಮ್ಯಾಗ ವೈರ್ ಹರಿದವು ಬಿದ್ದವು. ಅವನ್ನೆಲ್ಲ ತೆಗೆಸೋತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರಿ. ಅಕಸ್ಮಾತ್ ಏನಾರ ವಿದ್ಯುತ್ ಅನಾಹುತದಿಂದ ಏನಾರ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ತಾವೇ ಜವಾಬ್ದಾರಿ ಆಗ್ತೀವಿ. ಅದಕ್ಕೋಸ್ಕರ ಇವತ್ತು ನಾವು ಮನವಿಯಲ್ಲಿ ಕೂಡ ಕೊಡ್ತಾ ಇದ್ದೀವಿ. ಆ ಒಂದು ವೈರ್ಗಳನ್ನ ತೆಗೆಸುವಂಥ ಕಾರ್ಯವನ್ನು ಮಾಡಿರಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಈ ಪತ್ರ ಮೂಲಕ ಈ ಸಂಕೇಶ್ ಶಾಖೆ ಮುಖಾಂತರ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಶಿವಾನಂದ ಲಕ್ಷ್ಮಣ್ ಸಮ್ಮಕ್ಕನವರ್, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ನವನಿರ್ಮಾಣ ವೇದಿಕೆ.